ಬರೀ ಹೆಸರಿಗಷ್ಟೇ ಒಬ್ಬರ ಜೊತೆಗೆ ಮದುವೆ ಆಗಿಬಿಟ್ಟು ಮದುವೆ ಆದ ನಂತರ ಸಿಕ್ಕವರ ಜೊತೆಗೆ ಸುತ್ತೋಕೆ ಸಿಕ್ಕವರ ಜೊತೆಗೆ ಸಿಕ್ಕಾಪಟ್ಟೆ ಸಲ ಸೆಕ್ಸ್ ಮಾಡೋಕ್ಕೆ ಚಾನ್ಸ್ ಸಿಕ್ಕರೆ ಹೇಗಿರುತ್ತೆ? ತುಂಬಾ ಮಜಾ ಇರುತ್ತಲ್ಲ. ಈ ಡರ್ಟಿ ಐಡಿಯಾ ನಿಮ್ಮ ತಲೆಯಲ್ಲೂ ಕೂಡ ಬಹಳಷ್ಟು ಸರ್ತಿ ಬಂದಿರಬಹುದು. ಡೋಂಟ್ ವರಿ, ಸದ್ಯಕ್ಕೆ ಭಾರತದಲ್ಲಿ ಇದು ಕೂಡ ತುಂಬಾ ಪಾಪ್ಯುಲರ್ ಆಗ್ತಾ ಇದೆ ಮತ್ತು ಟ್ರೆಂಡಿಂಗ್ನಲ್ಲಿದೆ. ಭಾರತದ ಮ್ಯಾರೇಜ್ ಮಾರ್ಕೆಟ್ಗೆ ಒಂದು ಹೊಸ ರೋಗ ಎಂಟರ್ ಆಗಿದೆ. ಆ ರೋಗದ ಹೆಸರೇನಪ್ಪ ಅಂತಂದರೆ ಓಪನ್ ಮ್ಯಾರೇಜ್. ಸದ್ಯಕ್ಕೆ ಭಾರತದಲ್ಲಿ ಮದುವೆ ಅನ್ನೋದು ಮೀನಿಂಗ್ಲೆಸ್ ಆಗಿದೆ. ಇದು ತನ್ನ ಪಾವಿತ್ರ್ಯತೆಯನ್ನು ಕಳೆದುಕೊಂಡಿದೆ. ಮದುವೆ ಅನ್ನೋದು ಬರೀ ಒಂದು ಬ್ಯೂಟಿ ಪ್ರಾಪರ್ಟಿ ಗೇಮ್ ಆಗಿಬಿಟ್ಟಿದೆ. ಇದರಲ್ಲಿ ಯಾವುದೇ ತೆರನಾದ ಅರ್ಥ ಹಾಗೂ ಪವಿತ್ರತೆ ಇವತ್ತು ಉಳಿದಿಲ್ಲ. ಇವತ್ತಿನ ಜನ್ರೇಷನ್ನು ಅದನ್ನು ಕಾಯ್ದುಕೊಳ್ಳುವಲ್ಲಿ ವಿಫಲವಾಗಿದೆ. ಅಂಥದ್ರಲ್ಲಿ ಈ ಓಪನ್ ಮ್ಯಾರೇಜ್ ಅನ್ನೋ ರೋಗ ಯುವಕರ ನಿದ್ದೆಗೆಡಿಸ್ತಾ ಇದೆ. ನಿನ್ನೆ ನಾನು ನನ್ನ ಫ್ರೆಂಡ್ಸ್ ಜೊತೆಗೆ ಡಿಸ್ಕಸ್ ಮಾಡ್ತಾ ಕುಂತಿದ್ದೆ. ಆಗ ನನ್ನ ಅಡ್ವೊಕೇಟ್ ಫ್ರೆಂಡ್ಗೆ ಒಂದು ಕಾಲ್ ಬಂತು. ಸೊ ಕಾಲಲ್ಲಿ ಅತ್ತ ಕಡೆ ಇರುವ ವ್ಯಕ್ತಿ ಏನು ಕೇಳ್ತಾ ಇದ್ನಪ್ಪ ಅಂತಂದರೆ, ಸರ್ ನಾನು ಒಂದು ಹುಡುಗಿನ ಮದುವೆ ಆಗಬೇಕಂತ ಅನ್ಕೊತಾ ಇದ್ದೀನಿ, ಬಟ್ ಅವಳು ಓಪನ್ ಮ್ಯಾರೇಜ್ ಬಗ್ಗೆ ಡಿಸ್ಕಸ್ ಮಾಡ್ತಾ ಇದ್ದಾಳೆ. ನೀನು ಓಪನ್ ಮ್ಯಾರೇಜ್ಗೆ ಸಪೋರ್ಟ್ ಕೊಟ್ಟರೆ ಮಾತ್ರ ನಿನ್ನನ್ನು ಮದುವೆ ಆಗ್ತೀನಿ ಅಂತ ಇದ್ದಾಳೆ ಅಂತೆಲ್ಲ ಡಿಸ್ಕಸ್ ಮಾಡ್ತಾ ಇದ್ದ. ಸೊ ನನಗೆ ಗೊತ್ತಿತ್ತು ಓಪನ್ ಮ್ಯಾರೇಜ್ ಅಂದರೆ ಏನು ಅಂಥೇಳಿ. ನನ್ನ ಫ್ರೆಂಡ್ ಅಂತಂದ, ನೀನೇ ಸರಿಯಾಗಿ ಇವನಿಗೆ ಎಕ್ಸ್ಪ್ಲೇನ್ ಮಾಡು, ಇಂಥವ್ರಿಗೆ ಹೆಂಗೆ ಬುದ್ಧಿ ಹೇಳಬೇಕು ನನಗಂತೂ ಗೊತ್ತಾಗಲ್ಲ ಅಂತ ಹೇಳ್ಬಿಟ್ಟು ನಾನು ಅವನಿಗೆ ಹೇಳಿದೆ, ಇದು ಒಳ್ಳೆಯದಲ್ಲ, ಬಿಟ್ಬಿಡು, ಚೇಂಜ್ ಹರ್ ಅಂಥೇಳಿ. ಈ ಓಪನ್ ಮ್ಯಾರೇಜ್ ಅಂದರೆ ಏನಪ್ಪ ಅಂತಂದರೆ ಮ್ಯೂಚುವಲ್ ಕನ್ಸೆಂಟ್ ಟು ಹ್ಯಾವ್ ರೊಮ್ಯಾಂಟಿಕ್ ಆ್ಯಂಡ್ ಸೆಕ್ಷುವಲ್ ರಿಲೇಷನ್ಶಿಪ್ಸ್ ವಿತ್ ಅದರ್ ಪೀಪಲ್ ಔಟ್ಸೈಡ್ ಆಫ್ ಮ್ಯಾರೇಜ್. ನಿಮಗೆ ಕನ್ನಡದಲ್ಲಿ ಸಿಂಪಲ್ ಆದ ಭಾಷೆಯಲ್ಲಿ ಹೇಳಬೇಕಪ್ಪ ಅಂತಂದರೆ, ಮದುವೆ ಆದರೂ ಕೂಡ ಸಿಕ್ಕವರ ಜೊತೆಗೆ ಸುತ್ತೋಕೆ ಸೆಕ್ಸ್ ಮಾಡೋಕೆ ಪರಸ್ಪರ ಒಪ್ಪಿಗೆ ಕೊಡೋದು. ಅಂದರೆ ಬರೀ ಹೆಸರಿಗಷ್ಟೇ ಮದುವೆ ಆಗೋದು ಒಬ್ಬರ ಜೊತೆಗೆ ಸಾಂಕೇತಿಕವಾಗಿ ಮದುವೆ ಆಗೋದು, ಊರು ತುಂಬ ಎಲ್ಲ ಪರ್ಸ್ನೈಟ್ ಮಾಡ್ಕೊಳ್ತಾ ತಿರುಗೋದು. ಇದೇ ಓಪನ್ ಮ್ಯಾರೇಜ್ ಆಗಿದೆ. ಅಂದರೆ ಮದುವೆ ಆದ ನಂತರ ಗಂಡ ಹೆಂಡತಿ ಇಬ್ಬರು ಮ್ಯೂಚುವಲ್ ಕನ್ಸೆಂಟನ್ನು ಕೊಡ್ತಾರೆ. ನಿನಗೆ ಯಾರು ಇಷ್ಟನೋ ಅವ್ರ ಜೊತೆಗೆ ನೀನು ಸುತ್ತೋಕೆ ಹೋಗ್ಬೋದು, ಸೆಕ್ಸ್ ಮಾಡೋಕ್ಕೆ ಹೋಗ್ಬೋದು, ನಾನೇನು ಕೇಳಲ್ಲ. ಅದೇ ಥರ ನನಗೆ ಯಾವಳು ಇಷ್ಟನೋ ಅವಳ ಜೊತೆಗೆ ನಾನು ಸುತ್ತೋಕೆ ಹೋಗ್ತೀನಿ, ಸೆಕ್ಸ್ ಮಾಡೋಕ್ಕೆ ಹೋಗ್ತೀನಿ. ಹೆಂಡತಿಯಾಗಿ ನೀನು ಅದರ ಬಗ್ಗೆ ಪ್ರಶ್ನೆ ಎತ್ತಲ್ಲ, ತಲೆ ಕೆಡಿಸಿಕೊಳ್ಳಲ್ಲ. ನಿನಗಿಷ್ಟ ಬಂದಂತೆ ನೀನು ಮಾಡು, ನನಗಿಷ್ಟ ಬಂದಂತೆ ನಾನು ಮಾಡ್ತೀನಿ ಅನ್ನೋ ಥರ ಅವರು ಮ್ಯೂಚುವಲ್ ಕನ್ಸೆಂಟನ್ನು ಕೊಡ್ತಾರೆ. ಮದುವೆ ಆದ ನಂತರವೂ ಕೂಡ ಮಲ್ಟಿಪಲ್ ರೊಮ್ಯಾಂಟಿಕ್ ಆ್ಯಂಡ್ ಸೆಕ್ಸುವಲ್ ರಿಲೇಷನ್ಶಿಪ್ಗಳನ್ನು ಮಾಡೋಕ್ಕೆ ಓಪನ್ ಪರ್ಮಿಷನ್ ಕೊಡ್ತಾರೆ. ಅವರಿಗೆ ಫ್ರೀ ಹ್ಯಾಂಡ್ ಕೊಟ್ಬಿಡ್ತಾರೆ, ಏನು ಮಾಡೋದಿದೇನೋ ಮಾಡು. ಈ ಥರನಾದ ಒಂದು ಮ್ಯಾರೇಜ್ ಕಾನ್ಸೆಪ್ಟ್ ಇದೆಯಲ್ಲ, ಇದಕ್ಕೇನೆ ಓಪನ್ ಮ್ಯಾರೇಜ್ ಅಂತ ಕರೀತಾರೆ. ಸೊ ಇದರ ಫಂಡಮೆಂಟಲ್ ಫಿಲಾಸಫಿ ಏನಾಗಿರುತ್ತಪ್ಪ ಅಂತಂದರೆ, ಡೋಂಟ್ ಆಸ್ಕ್ ಡೋಂಟ್ ಟೆಲ್. ನೀನು ನನಗೆ ಕೇಳಲೂ ಬೇಡ, ಹೇಳಲೂ ಬೇಡ. ಯಾರ ಜೊತೆಗೆ ರೊಮ್ಯಾನ್ಸ್ ಮಾಡೋದಿದೇನೋ ಮಾಡು, ಯಾರ ಜೊತೆಗೆ ಸುತ್ತೋದಿದೇನೋ ಸುತ್ತು, ಯಾರ ಜೊತೆಗೆ ಸೆಕ್ಸ್ ಮಾಡೋದಿದೇನೋ ಮಾಡು. ನಿನಗಿಷ್ಟ ಬಂದಂಗೆ ನೀನು ರೊಮ್ಯಾಂಟಿಕ್ ಆ್ಯಂಡ್ ಸೆಕ್ಷುವಲ್ ರಿಲೇಷನ್ಶಿಪ್ಗಳನ್ನು ಕಂಟಿನ್ಯೂ ಮಾಡ್ತಾ ಹೋಗು. ಅದೇ ಥರ ನನಗಿಷ್ಟ ಬಂದಂತೆ ನಾನು ಕಂಟಿನ್ಯೂ ಮಾಡ್ತಾ ಹೋಗ್ತೀನಿ. ಡೋಂಟ್ ಆಸ್ಕ್ ಡೋಂಟ್ ಟೆಲ್ ಫಿಲಾಸಫಿಯ ಮೇಲೆ ಈ ಓಪನ್ ಮ್ಯಾರೇಜ್ ಅನ್ನೋ ಒಂದು ದರಿದ್ರ ರೋಗ ವರ್ಲ್ಡ್ ವೈಡ್ ಪಾಪ್ಯುಲರ್ ಆಗಿದೆ. ಈಗಾಗಲೇ ವೆಸ್ಟರ್ನ್ ಕಂಟ್ರೀಸ್ಗಳಲ್ಲಿ ಇದು ಸಿಕ್ಕಾಪಟ್ಟೆ ಪಾಪ್ಯುಲರ್ ಇದೆ. ಆದರೆ ಇದು ಈಗ ಭಾರತಕ್ಕೂ ಕೂಡ ಒಕ್ಕರಿಸ್ಕೊಂಡ್ಬಿಟ್ಟಿದೆ. ಭಾರತದ ದೊಡ್ಡ ದೊಡ್ಡ ಸಿಟಿಗಳಲ್ಲಿ ಆಗಲೇ ಇದು ಟ್ರೆಂಡಿಂಗ್ ಬಂದುಬಿಟ್ಟಿದೆ, ಸಿಕ್ಕಾಪಟ್ಟೆ ಪಾಪ್ಯುಲರ್ ಆಗ್ತಾ ಇದೆ. ಈಗಾಗಲೇ ನಾವು ವೆಸ್ಟರ್ನ್ ಕಲ್ಚರನ್ನು ಫಾಲೋ ಅಪ್ ಮಾಡಿಬಿಟ್ಟು ವೈಫ್ ಸ್ವ್ಯಾಪಿಂಗ್ ಮಾಡೋದು, ಅಂದರೆ ಹೆಂಡತಿಯರನ್ನು ಅದಲು ಬದಲು ಮಾಡಿ ಸೆಕ್ಸ್ ಮಾಡೋದು, 2 ಸಮ್ ಅಂತೆ, 3 ಸಮ್ ಅಂತೆ, 4 ಸಮ್ ಅಂತೆ, ಈ ರೀತಿ ಎಲ್ಲ ದರಿದ್ರವಾದ ಸೆಕ್ಸ್ ಫ್ಯಾಂಟಸಿಗಳನ್ನು ಫಾಲೋ ಮಾಡೋದು, ಈ ರೀತಿ ಎಲ್ಲ ಭಾರತದಲ್ಲೂ ಕೂಡ ಜನ ಮಾಡ್ತಾ ಇದ್ದಾರೆ 3 ಬಿಟ್ಟು. ಸೊ ಆ ಲಿಸ್ಟಿಗೆ ಈ ಓಪನ್ ಮ್ಯಾರೇಜ್ ಕೂಡ ಈಗ ಸೇರ್ಕೊಂಡ್ಬಿಟ್ಟಿದೆ. ಅಂದರೆ ಇವರ ಸೆಕ್ಸ್ ಫ್ಯಾಂಟಸಿಗಳನ್ನು ಫುಲ್ಫಿಲ್ ಮಾಡಿಕೊಳ್ಳೋದಕ್ಕಾಗಿ ಇದೊಂದು ಅಸ್ತ್ರವಾಗಿಬಿಟ್ಟಿದೆ ಅವರಿಗೆ. ಯಾಕೆ ಇವರು ಈ ಓಪನ್ ಮ್ಯಾರೇಜ್ ಅನ್ನೋ ಕಾನ್ಸೆಪ್ಟಿಗೆ ತುತ್ತಾಗ್ತಾ ಇದ್ದಾರಪ್ಪ ಅಂತಂದರೆ, ಫಸ್ಟು ಸೋಷಿಯಲ್ ಬೆನಿಫಿಟ್ಸ್ಗಳು. ಅಂದರೆ ಈಗ ಹುಡುಗ ಮತ್ತು ಹುಡುಗಿಗೆ ಮದುವೆ ಆಗು ಅಂತೇಳಿ ಫೋರ್ಸ್ ಮಾಡ್ತಾ ಇರ್ತಾರೆ. ಬಟ್ ಇವರಿಗೇನು ಮದುವೆ ಆಗಿ ನೆಟ್ಟಿಗೆ ಸಂಸಾರ ಮಾಡೋದಿರಲ್ಲ. ಸಿಕ್ಕಂಗೆ ಲೈಫನ್ನು ಎಂಜಾಯ್ ಮಾಡೋದಿರುತ್ತೆ, ಬ್ಯಾಡ್ ಎಂಜಾಯ್ಮೆಂಟ್ಗಳನ್ನು ಮಾಡೋದಿರುತ್ತೆ. ಸೊ ಆ ಟೈಮಲ್ಲಿ ಇವ್ರಿಗೇನು ಬರೀ ಹೆಸರಿಗಷ್ಟೇ ಮದುವೆ ಆಗಿದ್ದೀನಿ, ನಾನು ಮದುವೆ ಆಗಿರುವ ಗಂಡು, ನಾನು ಮದುವೆ ಆಗಿರುವ ಹೆಂಡತಿ, ಸಂಪ್ರದಾಯಸ್ಥೆ, ನಾನು ತುಂಬಾ ಪವಿತ್ರ ಸಜ್ಜನಳು ಅನ್ನೋ ಥರ ತೋರಿಸ್ಬೇಕಾಗಿರುತ್ತೆ. ಬರೀ ಹೆಸರಿಗಷ್ಟೇ ಗಂಡ ಬೇಕಾಗಿರ್ತಾನೆ, ಬರೀ ಹೆಸರಿಗಷ್ಟೇ ಹೆಂಡತಿ ಬೇಕಾಗಿರ್ತಾಳೆ. ಸೊ ಈ ಥರನಾದ ಒಂದು ಸೋಷಿಯಲ್ ಕಂಡೀಷನಿಂಗು ಬೆನಿಫಿಟ್ ಅವ್ರಿಗೆ ಬೇಕಾಗಿರುತ್ತೆ. ಅದಕ್ಕಾಗಿ ಅವರು ಓಪನ್ ಮ್ಯಾರೇಜನ್ನು ಮಾಡ್ಕೊತಾರೆ. ಇನ್ನು ನೆಕ್ಸ್ಟು ಫೈನಾನ್ಷಿಯಲ್ ಬೆನಿಫಿಟ್ಸು. ಅಂದರೆ ಇವರಿಗೆ ಗಂಡ ಇದ್ದರೂ ಕೂಡ ಹೆಂಡತಿ ಇದ್ದರೂ ಕೂಡ ಬೇರೆಯವ್ರ ಜೊತೆಗೆ ರೊಮ್ಯಾನ್ಸು ಸೆಕ್ಸು ಮಾಡೋದ್ರಿಂದ ಅಲ್ಲಿ ಫೈನಾನ್ಷಿಯಲ್ ಬೆನಿಫಿಟ್ ಆಗುತ್ತೆ. ಗಿಫ್ಟ್ಗಳು ಸಿಗ್ತವೆ, ಬೇರೆ ಬೇರೆ ಥರನಾದ ಪ್ರಾಪರ್ಟಿಗಳು, ಅದು ಇದು ಕಾರು ಐಫೋನು ಇದೆಲ್ಲ ತೊಗೊಳೋಕ್ಕೆ ಅವ್ರಿಗೆ ಈಸಿ ಆಗುತ್ತೆ. ಇನ್ನು ನೆಕ್ಸ್ಟು ಕರಿಯರ್ ಗ್ರೋತ್ ಆಗುತ್ತೆ.
ಸೊ ಎಷ್ಟೋ ಜನ ತಮ್ಮ ಜಾಬ್ನಲ್ಲಿ ಪ್ರಮೋಷನನ್ನು ತೆಗೆದುಕೊಳ್ಳೋಕೆ ಮ್ಯಾನೇಜರ್ ಜೊತೆ ಮಲ್ಗೋದು, ಬಾಸ್ ಜೊತೆ ಮಲ್ಗೋದು. ಸೊ ಇದು ಗಂಡ ಹೆಂಡತಿ ಇಬ್ಬರಿಗೂ ಅಪ್ಲೈ ಆಗುತ್ತೆ. ಲೇಡಿ ಬಾಸ್ ಕೂಡ ಇರ್ತಾರೆ, ಲೇಡಿ ಮ್ಯಾನೇಜರ್ ಕೂಡ ಇರ್ತಾರೆ. ಸೊ ಈ ಥರನಾದ ಕೆಲಸಗಳನ್ನ ಮಾಡ್ತಾ ಇರ್ತಾರೆ ಕದ್ದು ಮುಚ್ಚಿ. ಬಟ್ ಅವರು ಓಪನ್ ಮ್ಯಾರೇಜ್ ರಿಲೇಷನ್ಶಿಪ್ನಲ್ಲಿದ್ದರೆ ಯಾರಿಗೂ ಹೆದರುವ ಅವಶ್ಯಕತೆ ಇಲ್ಲ. ಅವ್ರ ಕರಿಯರ್ ಗ್ರೋತ್ಗಾಗಿ ಎಲ್ಲರ ಜೊತೆಗೂ ಕೂಡ ಮೂವ್ ಮಾಡೋಕ್ಕೆ ಈಸಿ ಆಗುತ್ತೆ. ಮತ್ತು ಇವರಿಗೆ ಒಳಗಡೆ ಸೆಕ್ಸುವಲ್ ಫ್ಯಾಂಟಸಿಗಳಿರ್ತವೆ. ವೈಪ್ ಸ್ವ್ಯಾಪಿಂಗ್ ಮಾಡೋದು, 2ಸಮು 3ಸಮು ಈ ಥರನಾದ ದರಿದ್ರ ಎಲ್ಲ ಕೆಲಸಗಳನ್ನು ಮಾಡೋಕ್ಕೆ, ಮತ್ತು ಇವರ ಸೆಕ್ಸುವಲ್ ನೀಡ್ಸು ಮತ್ತು ಡಿಸೈರ್ಸ್ಗಳನ್ನ ಫುಲ್ಫಿಲ್ ಮಾಡೋಕ್ಕೆ ಇದೊಂದು ಸ್ಟ್ರೇಟ್ ಫಾರ್ವರ್ಡ್ ದಾರಿ ಆಗುತ್ತೆ ಅವ್ರಿಗೆ. ಯಾಕಂದರೆ ತಡೆಯೋರು ಯಾರೂ ಇಲ್ಲವೇ ಇಲ್ಲಲ್ಲ, ಯಾರ್ದು ಭಯನೇ ಇಲ್ಲಲ್ಲ. ಭಯ ಯಾರ್ದಿರುತ್ತೆ ಎಕ್ಸ್ಟ್ರಾ ಮೆರಿಟಲ್ ಅಫೇರ್ ಮಾಡೋಕ್ಕೆ, ಈ ರೀತಿ ಎಲ್ಲ ಫ್ಯಾಂಟಸಿ ಫಾಲೋ ಮಾಡೋಕ್ಕೆ? ತಮ್ಮ ಲೈಫ್ ಪಾರ್ಟ್ನರ್ದು. ಬಟ್ ಲೈಫ್ ಪಾರ್ಟ್ನರ್ ಮೊದಲೇ ಅಗ್ರಿಮೆಂಟ್ ಮಾಡ್ಕೊಂಡಿರ್ತಾರಲ್ಲ ಓಪನ್ ಮ್ಯಾರೇಜ್ಗಾಗಿ, ಮೊದಲೇ ಕಂಡೀಷನ್ ಹಾಕಿನೇ ಮದುವೆ ಆಗಿರ್ತಿರಲ್ಲ, ಅಲ್ಲೆಲ್ಲ ಸೆಕ್ಸುವಲ್ ಫ್ಯಾಂಟಸಿಗಳನ್ನ ಈಡೇರಿಸ್ಕೊಳ್ಬೋದು. ಮತ್ತು ಈ ದರಿದ್ರ ಇದೆಯಲ್ಲ, ಇದು ವೆಸ್ಟರ್ನ್ ಕಲ್ಚರ್ನಿಂದ ಇನ್ಫ್ಲೂಯೆನ್ಸ್ ಆಗಿ ಬಂದಿದೆ. ಸೊ ಇದನ್ನೇ ನಮ್ಮ ಭಾರತದ ಕೆಲವೊಂದಿಷ್ಟು ಸಿನಿಮಾಗಳಲ್ಲಿ, ಸಾಂಗ್ಸ್ಗಳಲ್ಲಿ ಮತ್ತು ವೆಬ್ ಸಿರೀಸ್ಗಳಲ್ಲಿ, ಶಾರ್ಟ್ ಫಿಲ್ಮ್ಸ್ಗಳಲ್ಲಿ ತೋರಿಸಿದ್ದಾರೆ. ಅದರಿಂದಲೇ ಇವತ್ತಿನ ಯೂತು ಹೆಚ್ಚಾಗಿ ಯಾರು ದುಡ್ಡು ಮಾಡ್ತಾ ಇದ್ದಾರೋ, ದೊಡ್ಡ ದೊಡ್ಡ ಶಹರಗಳಲ್ಲಿದ್ದಾರೋ ಅವರೇ ಇದನ್ನು ಫಾಲೋ ಮಾಡ್ತಾರೆ. ಈ ಕಾರಣಗಳಿಂದಾಗಿ ಭಾರತದ ಯುವ ಜನತೆ ಓಪನ್ ಮ್ಯಾರೇಜ್ ಅನ್ನೋ ಕಾನ್ಸೆಪ್ಟಿಗೆ ಹೋಗಿ ಸಿಲುಕ್ತಾ ಇದ್ದಾರೆ. ಓಪನ್ ಮ್ಯಾರೇಜ್ಗಳನ್ನು ಮಾಡ್ಕೊಳ್ತಾ ಇದ್ದಾರೆ. ಮದುವೆಗೆ ಮುಂಚೆನೇ ಕಂಡೀಷನ್ ಹಾಕಿಬಿಟ್ಟು ನೀನು ಓಪನ್ ಮ್ಯಾರೇಜಿಗೆ ರೆಡಿ ಇದ್ದರೆ ಮಾತ್ರ ನಿನ್ನ ಮದುವೆ ಆಗುವ ಅಂತೇಳಿ ಹೆಚ್ಚಾಗಿ ಹುಡುಗಿಯರೇ ಡಿಮ್ಯಾಂಡ್ ಮಾಡಿ ಮದುವೆ ಆಗ್ತಾ ಇದ್ದಾರೆ. ಕೆಲವೊಂದಿಷ್ಟು ಹುಡುಗರಿಗೂ ಕೂಡ ಅದೇ ಬೇಕಾಗಿದೆ, ಮೆಜಾರಿಟಿ ಆಫ್ ಹುಡುಗಿರಿಗೂ ಇದೇ ಬೇಕಾಗಿದೆ ಅಂದಾಗ ಇದು ಭಾರತದಲ್ಲಿ ಈಗ ಟ್ರೆಂಡ್ ಆಗ್ತಾ ಇದೆ. ದೊಡ್ಡ ದೊಡ್ಡ ಸಿಟಿಗಳಲ್ಲಿ ತುಂಬಾ ವೈರಲ್ ಆಗ್ತಾ ಇದೆ, ಫೇಮಸ್ ಆಗ್ತಾ ಇದೆ. ಸೊ ಈ ಓಪನ್ ಮ್ಯಾರೇಜ್ನಿಂದ ಆಗುವ ಬೆನಿಫಿಟ್ಸ್ಗಳ ಬಗ್ಗೆ ಮತ್ತು ರಿಸ್ಕ್ಗಳ ಬಗ್ಗೆನೂ ಸ್ವಲ್ಪ ನಾವು ಗಮನ ಹರಿಸೋಣ. ಈ ಓಪನ್ ಮ್ಯಾರೇಜ್ನಿಂದ ಆಗುವ ಮೊದಲ ಬೆನಿಫಿಟ್ ಏನಪ್ಪ ಅಂತಂದರೆ, ಕಪಲ್ಸ್ಗಳ ಎಲ್ಲ ಸೆಕ್ಸುವಲ್ ನೀಡ್ಸ್ಗಳು, ಡಿಸೈರ್ಸ್ಗಳು ಮತ್ತು ಫ್ಯಾಂಟಸಿಗಳು ಫುಲ್ಫಿಲ್ ಆಗ್ತವೆ. ಎಲ್ಲ ಥರದ ಸೆಕ್ಸುವಲ್ ಅವರ ತಲೆಯಲ್ಲಿ ಏನೇನು ಫ್ಯಾಂಟಸಿ ಇರ್ತವೆಲ್ಲ ಅವೆಲ್ಲವೂ ಕೂಡ ಈಡೇರಿಸಿಕೊಳ್ಳೋಕ್ಕೆ ಅವ್ರಿಗೆ ಹೆಲ್ಪ್ ಆಗುತ್ತೆ. ಇನ್ನು ಬೆನಿಫಿಟ್ ನಂಬರ್ 2 ಏನಪ್ಪ ಅಂತಂದರೆ ಇನ್ಕ್ರೀಸ್ಡ್ ಹಾನೆಸ್ಟಿ. ಯಾವ ಕಪಲ್ಸ್ಗಳು ಓಪನ್ ಮ್ಯಾರೇಜ್ನಲ್ಲಿ ಇರ್ತಾರೋ ಅವರು ಪರಸ್ಪರ ಅನುಮತಿಯನ್ನು ಕೊಟ್ಬಿಟ್ಟಿರ್ತಾರೆ. ನಿನಗಿಷ್ಟ ಬಂದಂಗೆ ನೀನು ಮಾಡು, ನನಗಿಷ್ಟ ಬಂದಂಗೆ ನಾನು ಮಾಡ್ತೀನಿ. ಸೊ ಇಲ್ಲಿ ಪ್ರಾಮಾಣಿಕತೆ ಇರುತ್ತೆ ಅನ್ನೋದು ಈ ಕಪಲ್ಸ್ಗಳ ವಾದ ಆಗಿದೆ. ಯಾಕಂತಂದರೆ ಯಾರೂ ಕೂಡ ಬೆನ್ನಿಂದೆ ಚೂರಿ ಹಾಕಲ್ಲಲ್ಲ, ಬೆನ್ನಿಂದೆ ಕಳ್ಳಾಟಗಳನ್ನಾಡೋದು, ಮೋಸ ಮಾಡೋ ಅವಶ್ಯಕತೆನೇ ಇಲ್ಲಲ್ಲ. ಸೊ ಓಪನ್ ಪರ್ಮಿಷನ್ನೇ ಇರೋದ್ರಿಂದ ಇಲ್ಲಿ ಚೀಟ್ ಮಾಡ್ತಾ ಇದ್ದೀವಿ ಅಥವಾ ಚೀಟ್ ಮಾಡಬೇಕು ಕದ್ದು ಮುಚ್ಚಿ ಅನ್ನೋ ಪ್ರಸಂಗ ಬರಲ್ಲ. ಎಲ್ಲವೂ ಕೂಡ ಖುಲ್ಲಂ ಆಗಿರುತ್ತೆ, ಚೀಟಿಂಗ್ ಇರಲ್ಲ, ಪ್ರಾಮಾಣಿಕತೆ ಇರುತ್ತೆ ಅನ್ನೋದು ಇವರ ವಾದ ಆಗಿದೆ. ಇನ್ನು ಬೆನಿಫಿಟ್ ನಂಬರ್ 3 ಏನಪ್ಪ ಅಂತಂದರೆ ಫುಲ್ ಪರ್ಸನಲ್ ಫ್ರೀಡಮ್. ಸೊ ಅವ್ರಿಗೆ ಮದುವೆ ಆದಾಗಲೂ ಕೂಡ ಫ್ರೀಡಮ್ ಇರುತ್ತೆ. ಆದರೆ ಈ ಥರ ಓಪನ್ ಮ್ಯಾರೇಜ್ ಆದರೆ ಫುಲ್ ಪರ್ಸನಲ್ ಫ್ರೀಡಮ್ ಇರುತ್ತೆ. ಹೇಳೋರಿಲ್ಲ, ಕೇಳೋರಿಲ್ಲ, ಮನಸ್ಸಿಗೆ ಬಂದಂತೆ ಮಾಡು ಅನ್ನೋದು ಇವರಿಗೆ ಓಪನ್ ಮ್ಯಾರೇಜ್ನಿಂದ ಸಾಧ್ಯ ಆಗುತ್ತೆ. ಈ 3 ಬೆನಿಫಿಟ್ಸ್ಗಳು ಓಪನ್ ಮ್ಯಾರೇಜ್ನಿಂದ ಆಗ್ತವೆ. ಮತ್ತು ಇದರ ಜೊತೆಗೆ ಸಿಕ್ಕಾಪಟ್ಟೆ ಭಯಂಕರವಾದ ರಿಸ್ಕ್ಗಳು ಕೂಡ ಇವೆ. ರಿಸ್ಕ್ ನಂಬರ್ 1 ಹೇಳಬೇಕಪ್ಪ ಅಂತಂದರೆ ನೋ ಲೀಗಲ್ ಸ್ಟೇಟಸ್. ಭಾರತದಲ್ಲಿ ಓಪನ್ ಮ್ಯಾರೇಜ್ಗೆ ಯಾವುದೇ ಲೀಗಲ್ ಸ್ಟೇಟಸ್ ಇಲ್ಲ, ಲೀಗಲ್ ಸಪೋರ್ಟ್ ಇಲ್ಲ. ಅಂದರೆ ಭಾರತದಲ್ಲಿ ಓಪನ್ ಮ್ಯಾರೇಜ್ ಅನ್ನೋದು ಇನ್ವ್ಯಾಲಿಡ್ ಆಗಿದೆ. ನೀವು ಭಾರತದಲ್ಲಿ ಕೂಡ ಪ್ರಿನಪ್ಸ್ಗಳನ್ನ ಮಾಡ್ಕೋಬೋದು, ಅಂದರೆ ಮದುವೆಗೂ ಮುಂಚೆ ಅಗ್ರಿಮೆಂಟ್ಗಳನ್ನ ಮಾಡ್ಕೋಬೋದು. ಆದರೆ ಆ ಅಗ್ರಿಮೆಂಟ್ಗಳಲ್ಲಿ ಓಪನ್ ಮ್ಯಾರೇಜ್ ಕಾನ್ಸೆಪ್ಟನ್ನು ಸೇರಿಸೋಕೆ ಬರಲ್ಲ, ಇದು ಇನ್ವ್ಯಾಲಿಡ್ ಆಗಿದೆ. ನೀವು ಓಪನ್ ಮ್ಯಾರೇಜ್ನಲ್ಲಿ ಇದ್ದೀನಿ ಅಂತಂದ್ಬಿಟ್ಟು ಮುಂದೆ ಕೋರ್ಟಿಗೆ ಹೋಗಿ ಇದರ ಬಗ್ಗೆ ನನಗೆ ನ್ಯಾಯ ಕೊಡಿಸಿ ಹಂಗಾಯಿತು ಹಿಂಗಾಯಿತು ಅಂತಂದರೆ ನಿಮಗೆ ಯಾರೂ ಕೇರ್ ಮಾಡಲ್ಲ. ಯಾಕಂದರೆ ಭಾರತದಲ್ಲಿ ಇದು ಇನ್ವ್ಯಾಲಿಡ್ ಆಗಿದೆ. ಸೊ ಕಾನೂನಿನ ಪ್ರಕಾರ ಇದಕ್ಕೆ ಯಾವುದೇ ಸಪೋರ್ಟ್ ಇಲ್ಲ, ಇದನ್ನು ಅರ್ಥ ಮಾಡ್ಕೋಬೇಕು. ಇದು ರಿಸ್ಕ್ ನಂಬರ್ 1 ಆಯಿತು. ಇನ್ನು ರಿಸ್ಕ್ ನಂಬರ್ 2 ಏನಪ್ಪ ಅಂತಂದರೆ ಇನ್ಕ್ರೀಸ್ಡ್ ಕ್ರೈಮ್ಸ್ ಆ್ಯಂಡ್ ಡೈವೋರ್ಸ್. ಈ ಓಪನ್ ಮ್ಯಾರೇಜ್ನಿಂದ ಕ್ರೈಮ್ಗಳು ಜಾಸ್ತಿ ಆಗ್ತವೆ ಮತ್ತು ಡೈವರ್ಸ್ಗಳು ಕೂಡ ಜಾಸ್ತಿ ಆಗ್ತವೆ. ಈಗ ಇವರು ಮದುವೆಗೂ ಮುಂಚೆ ಏನಂದಿರ್ತಾರೆ, ನಾವು ಹೆಂಗೆ ಬೇಕಾದರೂ ಸಿಕ್ಕವ್ರ ಜೊತೆಗೆ ರೊಮ್ಯಾಂಟಿಕ್ಕು ಮತ್ತು ಸೆಕ್ಸುವಲ್ ರಿಲೇಷನ್ಶಿಪ್ಗಳನ್ನ ಕಂಟಿನ್ಯೂ ಮಾಡ್ಬೋದು, ಕೇಳಂಗಿಲ್ಲ ಅನ್ನೋ ಒಂದು ಕಂಡೀಷನ್ ಮೇಲೇ ಮದುವೆ ಆಗಿರ್ತಾರೆ. ಆದರೆ ಮದುವೆ ಆದ ತಕ್ಷಣ ಏನು ಗ್ಯಾರಂಟಿ ಇದೆ, ಇಬ್ಬರು ಪಾರ್ಟ್ನರ್ಗಳಿಗೆ ಸಿಗ್ತಾರೆ ಅಂಥೇಳಿ ಬೇರೆಯವರು ಸೆಕ್ಸ್ ಮಾಡೋಕ್ಕೆ ತಿರ್ಗೋಕ್ಕೆ? ಸೊ ಹುಡುಗಿಯರಿಗೆ ಸಿಗ್ಬೋದು, ಹೆಂಡತಿಗೆ ಸಿಗ್ಬೋದು. ಹೆಣ್ಮಕ್ಕಳು ದುಡಿಯದೇ ಇರಲಿ, ನೋಡೋಕೆ ಹೆಂಗೆ ಇರಲಿ, ಅವರಿಗಂತೂ 4-5 ಹುಡುಗರು ಆರಾಮ್ಸೆ ಸಿಗ್ತಾರೆ. ಆದರೆ ಗಂಡನಿಗೂ ಕೂಡ ಬೇರೆ ಹುಡುಗಿರು ಸಿಗ್ತಾರೆ ಅನ್ನೋದೇನು ಗ್ಯಾರಂಟಿ ಇದೆ? ಸೊ ಗಂಡನ ಹತ್ರ ಕೋಟ್ಯಾಂತರ ದುಡ್ಡಿದೆ, ಎಲ್ಲವೂ ಕೂಡ ಅಸೆಟ್ಗಳಿವೆ, ಕಾರ್ ಇದೆ, ಬಂಗ್ಲೋ ಇದೆ ಅಂದಾಗ ಬೇರೆ ಹೆಣ್ಮಕ್ಳು ಇವನ ಜೊತೆಗೆ ಸೆಕ್ಸ್ ಮಾಡೋಕ್ಕೆ ಸುತ್ತೋಕೆ ಬರ್ಬೋದು. ಬಟ್ ಇವನ ಹತ್ರ ಕಡಿಮೆ ದುಡ್ಡಿದೆ ಅಂತಂದಾಗ ಇವನಿಗೆ ಹೆಣ್ಮಕ್ಕಳು ಸಿಗ್ತಾರೆ ಅನ್ನೋ ಯಾವುದೇ ಗ್ಯಾರಂಟಿ ಇರಲ್ಲ. ಸೊ ಹೆಂಡತಿ ಅಂತೂ ತನ್ನ ಎಂಜಾಯ್ಮೆಂಟಲ್ಲಿದ್ದಾಳೆ, ಮಜಾ ಮಾಡ್ತಾ ಇದ್ದಾಳೆ. ಆದರೆ ಗಂಡನಿಗೆ ಯಾರೂ ಕೂಡ ಬೇರೆ ಹೆಣ್ಮಕ್ಳು ಸಿಗಲಿಲ್ಲಪ್ಪ ಅಂತಂದರೆ ಇವನ ಒಳಗಡೆ ಇನ್ಸೆಕ್ಯೂರಿಟಿ ಫೀಲ್ ಆಗುತ್ತೆ. ಇದು ಉಲ್ಟಾ ಕೂಡ ಆಗ್ಬೋದು. ಸೊ ಗಂಡ ರಿಚ್ ಇದ್ದಾನೆ, ಅವನ ಹತ್ರ ಎಲ್ಲ ಇದೆ ಅಂತಂದರೆ ಅವನಿಗೆ ಸೆಕ್ಸುವಲ್ ಪಾರ್ಟ್ನರ್ಗಳು ಸಿಗ್ಬೋದು ಹುಡುಗಿಯರು ಬೇರೆ ಬೇರೆ ಥರದಲ್ಲಿ. ಆದರೆ ಹೆಂಡತಿಗೆ ಯಾರೂ ಸಿಗಲೇ ಇಲ್ಲಪ್ಪ ಅಂತಂದರೆ
ಆಗ ಅವಳ ಒಳಗಡೆಯೂ ಕೂಡ ಇನ್ಸೆಕ್ಯೂರಿಟಿ ಬಿಲ್ಡ್ ಆಗುತ್ತೆ, ಜಲಸಿ ಬಿಲ್ಡ್ ಆಗುತ್ತೆ. ಸೊ ಈ ಜಲಸಿ ಹಾಗೂ ಇನ್ಸೆಕ್ಯೂರಿಟಿಯಿಂದ ಇವರಿಬ್ಬರು ಪರಸ್ಪರ ಜಗಳ ಆಡ್ಬೋದು, ಕ್ರೈಮ್ಗಳನ್ನು ಮಾಡ್ಬೋದು. ಅಂದರೆ ಇವರನ್ನು ಮರ್ಡರ್ ಮಾಡಿಬಿಟ್ಟು ತುಂಡು ತುಂಡು ಮಾಡಿ ಫ್ರಿಜ್ಜಲ್ಲಿ ಹಾಕಿದೆ, ಡ್ರಮ್ಮಲ್ಲಿ ಹಾಕಿದೆ, ಈ ಥರನೂ ಎಲ್ಲ ಮಾಡ್ಬೋದು. ಹೆಂಡತಿ ಗಂಡನನ್ನು ಮರ್ಡರ್ ಮಾಡ್ಬೋದು, ಗಂಡ ಹೆಂಡತಿಯ ಮರ್ಡರ್ ಮಾಡ್ಬೋದು. ಮತ್ತು ಜಗಳಾಟದಿಂದ ಈ ಥರ ಕ್ರೈಮು ಆಗ್ತವೆ. ಮತ್ತು ಡೈವರ್ಸ್ ರೇಟ್ ಅಂತೂ 100% ಹೆಚ್ಚಾಗುತ್ತೆ. ಡೈವರ್ಸ್ ಆಗೇ ಆಗುತ್ತೆ. ಇಂಥ ದರಿದ್ರ ಸಂಬಂಧ ಎಲ್ಲಿ ತಾಳಬೇಕದು? ಮೀನಿಂಗ್ಲೆಸ್ ಇದೆ ಇದು. ಕೇಳೋಕೆ ಇದು ಮಜಾ ಅನಿಸುತ್ತೆ, ಬಟ್ ಯಾವಾಗ ಪ್ರಾಕ್ಟಿಕಲಿ ಇವರು ಮಾಡ್ತಾ ಇರ್ತಾರಲ್ಲ ಆವಾಗ ಇದರ ಸೈಡ್ ಎಫೆಕ್ಟ್ಗಳು ಗೊತ್ತಾಗ್ಬಿಟ್ಟು ಇವರಿಗೆ ಪಶ್ಚಾತ್ತಾಪ ಆಗುತ್ತೆ, ಡೈವರ್ಸಲ್ಲಿ ಎಂಡ್ ಆಗುತ್ತೆ ಇವ್ರ ರಿಲೇಷನ್ಶಿಪ್ಪು. ರಿಸ್ಕ್ ನಂಬರ್ 3 ಏನಪ್ಪ ಅಂದರೆ ಡಿಸ್ಪ್ಯೂಟ್ಸ್ ಇನ್ ಅಲಿಮನಿ ಆ್ಯಂಡ್ ಚೈಲ್ಡ್ ಕೇರ್. ಸೊ ಈ ಥರ ಯಾರು ಓಪನ್ ಮ್ಯಾರೇಜಲ್ಲಿ ಹೋಗಿರ್ತಾರಲ್ಲ ಅವ್ರದ್ದು ಡೈವರ್ಸ್ ಆಯ್ತಪ್ಪ ಅಂತಂದರೆ ಹೆಂಡ್ತಿಗೆ ಅಲಿಮನಿ ಕೊಡಬೇಕಲ್ಲ, ಮೇಂಟೆನೆನ್ಸ್ ಕೊಡಬೇಕಲ್ಲ, ಆವಾಗ ಇಶ್ಯೂ ರೆಡಿ ಆಗುತ್ತೆ. ಸೊ ನೀನೇನು ಬರೀ ನನ್ನ ಜೊತೆ ಅಷ್ಟೇ ಮಲಗಿದೀಯಾ? ಸೊ ನೀನೆಲ್ಲ ಊರು ತುಂಬ ಎಲ್ಲ ಮಲಗಿದೆಯಲ್ಲ, ಊರು ತುಂಬ ಎಲ್ಲ ದುಡ್ಡು ಕೇಳ್ತಾ ಹೋಗು, ಅವ್ರ ಕಡೆಯಿಂದ ಅಲಿಮನಿ ತಗೋ, ಮೇಂಟೆನೆನ್ಸ್ ತಗೋ ಅಂತೇಳಿ ಗಂಡನ ವಾದ ಶುರು ಆಗುತ್ತೆ. ಇನ್ನು ಅಪ್ಪಿ ತಪ್ಪಿ ಇಂತಹ ದರಿದ್ರ ಕಪಲ್ಸ್ಗಳಿಗೆ ಏನಾದರೂ ಮಕ್ಕಳು ಹುಟ್ಟಿದವಪ್ಪ ಅಂತಂದರೆ ಅವರ ಕಾಳಜಿ ಮಾಡೋರು ಯಾರು? ಗಂಡ ಅಂತಾನೆ ಯಾರಿಗೆ ಹುಟ್ಟಿದಾವೋ ಯಾರಿಗೆ ಗೊತ್ತು? ಈ ಥರ ಅಂತಾನೆ ಹೆಂಡ್ತಿನೂ ಕೂಡ ಅದೇ ಕನ್ಫ್ಯೂಷನಲ್ಲಿ ಇರ್ತಾಳೆ. ಈ ಮಗು ಯಾರ್ದು, ಯಾರಿಗೆ ಹುಟ್ಟಿದೆ, ಯಾರನ್ನ ಅಪ್ಪ ಮಾಡಬೇಕು, ಯಾರ ಹತ್ರ ದುಡ್ಡು ತೊಗೋಬೇಕು, ಯಾರ ಹತ್ರ ಚೈಲ್ಡ್ ಕೇರ್ ಕಸ್ಟಡಿ ಕೊಡಬೇಕು. ಕೋರ್ಟಿಗೆ ಹೋದ್ರೂ ಕೂಡ ಕೋರ್ಟಿಗೂ ಕನ್ಫ್ಯೂಷನ್ ಇದೆ ಅಲ್ಲ. ಎಕ್ಸಾಕ್ಟ್ಲಿ ಯಾರಿಗೆ ಹುಟ್ಟಿದೆ ಅನ್ನೋದಕ್ಕೇ ಒಂದು ಕಾನ್ಸೆಪ್ಟ್ ಇಲ್ಲಪ್ಪ ಅಂತಂದರೆ ಸರಿಯಾಗಿ ಯಾರ ಹತ್ರ ಕೊಡಬೇಕು ಇವ್ರಿಗೆ? ಅಲಿಮನಿ ಕೊಡೋರು ಯಾರು ಇವಳಿಗೆ, ಹೆಂಡ್ತಿಗೆ? ಮತ್ತು ಇವ್ರಿಗೆ ಹುಟ್ಟಿರೋ ಮಕ್ಕಳಿಗೆ ಕೇರ್ ತಗೊಳ್ಳೋರು ಯಾರು? ಸೊ ಈ ಥರನಾದ ಎಲ್ಲ ವಾದ ವಿವಾದಗಳು ಕೂಡ, ರದ್ದಂತಗಳು ಕೂಡ ಇದರಿಂದ ಆಗ್ತವೆ. ಇನ್ನು ರಿಸ್ಕ್ ನಂಬರ್ 4 ಇನ್ಕ್ರೀಸ್ಡ್ ರಿಸ್ಕ್ ಆಫ್ STIs. ಈ ಥರ ಓಪನ್ ಮ್ಯಾರೇಜಲ್ಲಿ ಇರೋದ್ರಿಂದ ಸಿಕ್ಕವ್ರ ಜೊತೆಗೆ ಸುತ್ತೋದು ಮಲಗೋದು ಮಾಡೋದ್ರಿಂದ ಏಡ್ಸು, ಹೆಪಟೈಟಿಸ್ ಬಿಗಳಂತಹ ಸೆಕ್ಸುವಲಿ ಟ್ರಾನ್ಸ್ಮಿಟೆಡ್ ಡಿಸೀಸಸ್ಗಳು ಹಬ್ಬುವ ಚಾನ್ಸಸ್ ಜಾಸ್ತಿ ಇರುತ್ತೆ. 100% ಕೇಸ್ಗಳಲ್ಲಿ ಬರುತ್ತೇನೆ ಅನ್ಬೋದು. ಯಾಕಂತಂದರೆ ಇವ್ರಿಗೆ ಯಾರು ಹೇಳೋರಿಲ್ಲ, ಕೇಳೋರಿಲ್ಲ, ಲಗಾಮಿಲ್ಲದ ಕುದುರೆ ಹಂಗೆ ಇವರೆಲ್ಲ ಮನಸ್ಸಿಗೆ ಬಂದಂತೆ ಮಾಡ್ತಾ ಇರ್ತಾರಂತಂದರೆ ಎಲ್ಲ ರೋಗಗಳು ಇವರಿಗೆ ಅಟಕಾಯಿಸೋ ಸಾಧ್ಯತೆ ಇರುತ್ತೆ. ಬರೀ ಇವ್ರಿಗೆ ಅಷ್ಟೇ ಅಲ್ಲ, ಇವರಿಗೆ ಹುಟ್ಟೋ ಮಕ್ಕಳಿಗೂ ಕೂಡ ಈ ಎಲ್ಲ ರೋಗಗಳು ಟ್ರಾನ್ಸ್ಫರ್ ಆಗೋ ಚಾನ್ಸಸ್ ತುಂಬಾ ಹೈ ಇರುತ್ತೆ. ಇನ್ನು ರಿಸ್ಕ್ ನಂಬರ್ 5 ಏನಪ್ಪ ಅಂತಂದರೆ ಈ ರೀತಿ ಆಗೋದ್ರಿಂದ ಇಂಡಿಯಾ ಏನಾಗುತ್ತೆ, ಸಂಪೂರ್ಣವಾಗಿ ಕೊಲ್ಯಾಪ್ಸ್ ಆಗಿಬಿಡತ್ತೆ. ಭಾರತ ಅಂತೂ ಈಗಾಗಲೇ ಓದಾಡ್ತಾ ಇದೆ. ಸೊ ಇಂತಹ ಎಲ್ಲ ಹಲ್ಕಟ್ಗಿರಿಗಳನ್ನ ಮಾಡ್ತಾ ಹೋದರೆ ಯುವ ಜನಾಂಗದವರು ಮತ್ತಷ್ಟು ಭಾರತ ಪಾತಾಳ ಕೆಡಿಯತ್ತೆ. ಈಗಾಗಲೇ ಮದುವೆ ಮೀನಿಂಗ್ಲೆಸ್ ಆಗಿಬಿಟ್ಟಿದೆ, ಅದರಲ್ಲಿ ಇಂಥದ್ದು ಕೂಡ ಲೀಗಲೈಸ್ ಆಗಿಬಿಟ್ರೆ ಮುಗೀತು. ಈಗಾಗಲೇ ನಮ್ಮ ಸುಪ್ರೀಂ ಕೋರ್ಟ್ ಏನು ಹೇಳಿಬಿಟ್ಟಿದೆ, ಎಕ್ಸ್ಟ್ರಾ ಮೆರಿಟಲ್ ಅಫೇರ್ಗಳನ್ನು ಮಾಡ್ಬೋದು, ನಿಮ್ಮ ಬಾಡಿ ನಿಮ್ಮ ಇಷ್ಟ, ಯಾರ ಜೊತೆ ಮಲ್ಗೋದಿದ್ದನೋ ಮಲ್ಗಿ, ಇಷ್ಟ ಇಲ್ವಾ ಡೈವರ್ಸ್ ತೊಗೊಳ್ಳಿ ಅಂತ ಅಂದ್ಬಿಟ್ಟಿದೆ. ಅಪ್ಪಿ ತಪ್ಪಿ ಇದು ಓಪನ್ ಮ್ಯಾರೇಜು ಕೂಡ ಏನಾದರೂ ಲೀಗಲ್ ಸ್ಟೇಟಸ್ನ ಅಂಡರಲ್ಲಿ ಬಂತಪ್ಪ ಅಂತಂದರೆ ಭಾರತದ ಸಾಮಾಜಿಕ ವ್ಯವಸ್ಥೆ ಕೊಲ್ಯಾಪ್ಸ್ ಆಯ್ತು ಅಂದ್ಕೊಳ್ಳಿ. ಸೊ ನಮ್ಮಲ್ಲಿ ಏನೂ ಒಳ್ಳೆಯ ವ್ಯಾಲ್ಯೂಸ್ಗಳಿಲ್ಲ, ಟ್ರೆಡಿಷನಿಗೆ ವ್ಯಾಲ್ಯೂ ಇಲ್ಲ, ಕಲ್ಚರಲಿ ವ್ಯಾಲ್ಯೂಸ್ಗಳಿಲ್ಲಪ್ಪ ಅಂತಂದರೆ ನಾವು ಸರ್ವನಾಶ ಆಗ್ತೀವಿ. ಸೊ ನಮ್ಮನ್ನು ನಾಶ ಮಾಡೋಕ್ಕೆ ಬೇರೆ ಶತ್ರುಗಳೇ ಬೇಕಾಗಿಲ್ಲ, ನಾವೇ ನಮ್ಮಿಂದಲೇ ಹಾಳಾಗಿಬಿಡ್ತೀವಿ. ಹೇಗೆ ವೆಸ್ಟರ್ನ್ ಕಂಟ್ರಿಗಳಾಗಿಬಿಟ್ಟಿದ್ದೇವಲ್ಲ, ಯಾರಿಗಾರಿಗೋ ಗಂಡ, ಎಷ್ಟೆಷ್ಟದು ಮದುವೆ, ಡಜನ್ ಗಟ್ಟಲೆ ಇವ್ರಿಗೆ ಹೆಂಡ್ತಿರು, ಡಜನ್ ಗಟ್ಟಲೆ ಗಂಡ, ಯಾವ ಮಗು ಯಾರಿಗೆ ಹುಟ್ಟಿದೆ ಅನ್ನೋದು ಗೊತ್ತಿರಲ್ಲ. ಈ ಥರ ದರಿದ್ರ ದೇಶಗಳ ಪಟ್ಟಿಯಲ್ಲಿ ಭಾರತ ಕೂಡ ಸೇರೋ ಚಾನ್ಸಸ್ ಇರುತ್ತೆ. ಸೊ ಈ ರೀತಿ ಈ ಓಪನ್ ಮ್ಯಾರೇಜ್ಗೆ ತನ್ನದೇ ಆದ ಬೆನಿಫಿಟ್ಸ್ಗಳ ಜೊತೆಗೆ ರಿಸ್ಕ್ಗಳೇ ಜಾಸ್ತಿ ಇವೆ. ಸೊ ನನ್ನನ್ನು ಕೇಳಿದರೆ ಯಾವುದಾದ್ರೂ ಹುಡುಗಿ ಬಂದುಬಿಟ್ಟು ನಿಮಗೆ ಓಪನ್ ಮ್ಯಾರೇಜಲ್ಲಿ ಬಾ, ಹುಡುಗ ಬಂದುಬಿಟ್ಟು ಓಪನ್ ಮ್ಯಾರೇಜಲ್ಲಿ ಬರ್ತೀಯಾ ಅಂತಂದರೆ ಚಪ್ಪಲಿ ತೊಗೊಂಡು ಹೊಡೀರಿ, ಹೋಗೋಕ್ಕೆ ಹೋಗಬೇಡಿ. ಸೊ ಇದು ನಿಮಗೆ ಮಜಾ ಅನ್ನಿಸ್ಬೋದು, ಫನ್ ಅನ್ನಿಸ್ಬೋದು, ಹಂಗಾಗತ್ತೆ ಹಿಂಗಾಗತ್ತೆ ಥ್ರಿಲ್ ಇರುತ್ತೆ ಅನ್ನಿಸ್ಬೋದು. ಬಟ್ ರಿಯಾಲಿಟಿಯಲ್ಲಿ ತುಂಬಾ ಇದು ಭಯಂಕರವಾದ ಪರಿಸ್ಥಿತಿ ಆಗತ್ತೆ. ಸೊ ಇಂಥವರಿಂದ ದೂರ ಇರಿ, ಸೇಫ್ ಆಗಿರಿ. ನಿಮ್ಮ ಫೋಕಸ್ಸು ನಿಮ್ಮ ಲೈಫಲ್ಲಿ ಮುಂದೆ ಹೋಗೋದ್ರ ಮೇಲೆ ಇರಬೇಕು, ಫೇಮಸ್ ಆಗೋದ್ರ ಮೇಲೆ, ಸಕ್ಸಸ್ಫುಲ್ ಆಗೋದ್ರ ಮೇಲೆ, ರಿಚ್ ಆಗೋದ್ರ ಮೇಲೆ ಇರಬೇಕು. ಅದನ್ನು ಬಿಟ್ಟು ಸಿಲ್ಲಿ ಚಿಲ್ಲರೆ ಸುಖಗಳಲ್ಲಿ, ಕ್ಷಣಿಕ ಸುಖಗಳಲ್ಲಿ ನಿಮ್ಮ ಫೋಕಸ್ ಇರಬಾರ್ದು. ಒಂದು ವೇಳೆ ನಿಮಗೇನಾದರೂ ನಿಮ್ಮದೇ ಆದ ಒಂದು ಸ್ವಂತ ಯೂಟ್ಯೂಬ್ ಚಾನಲನ್ನು ಕ್ರಿಯೇಟ್ ಮಾಡಿಬಿಟ್ಟು ಮನೆಯಲ್ಲೇ ಕುಳಿತುಕೊಂಡ್ಬಿಟ್ಟು ಲಕ್ಷಾಂತರ ಹಣವನ್ನು ಗಳಿಸುವ ಆಸೆ ಇದ್ದರೆ ಈಗಲೇ ನೀವು roaringfilmschool.comಗೆ ವಿಸಿಟ್ ಮಾಡಿ, ಇಲ್ಲವೇ ಈ ವಿಡಿಯೋದ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಲಿಂಕ್ ಇದೆ, ಚೆಕ್ಔಟ್ ಮಾಡಿ, ಮತ್ತು ನನ್ನ ಯೂಟ್ಯೂಬ್ ಕ್ರಿಯೇಟರ್ ಕೋರ್ಸಿಗೆ ಜಾಯಿನ್ ಆಗಿ. ಕೋರ್ಸಲ್ಲಿ ಮತ್ತೆ ಸಿಗುವೆ. ಆಲ್ ದ ವೆರಿ ಬೆಸ್ಟ್. ಥ್ಯಾಂಕ್ ಯು ಸೋ ಮಚ್.